ಪ್ರಾಥಮಿಕ ಪ್ರೌಢಶಾಲೆ PU ಕಾಲೇಜುಗಳಲ್ಲಿ 10 ವರ್ಷ ನೆನೆಗುದಿಗೆ ಬಿದ್ದಿರತಕ್ಕಂಥ ಡಿಮ್ಯಾಂಡ್ಸ್ ಅನ್ನ ಕೇಳ್ತಾ ಇದ್ದೀರಾ. ಶಾಂತಕುಮಾರ್ ಅವರಿಗೆ, ಲಕ್ಷ್ಮೀಕಾಂತ್ ಅವರಿಗೆ, ಸದಾಶಿವ ಅವರಿಗೆ ಪರೋಕ್ಷವಾಗಿ ಇನ್ನು ಯಾರ್ಯಾರು ಸಹಕಾರ ಮಾಡಿದ್ದೀರೋ ಈ ಸಂಘಕ್ಕೆ ಬೆಂಬಲಿಸಿ ನೀವು ಹಕ್ಕೊತ್ತಾಯವನ್ನು ಮಾಡಕ್ಕೆ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದ. ಮೂಲಭೂತವಾಗಿ ಮೊದಲನೇದಾಗಿ 1-1.5 ನಿಮಿಷ ಇವರಿಗೇನೋ ಬೇಕಂತೆ ತಗೊಂಡು ಹೋಗ್ಬೇಕಂತೆ, ಅದಕ್ಕೆ ಮಾತ್ರ ಉತ್ತರ ಕೊಟ್ಬಿಡ್ತೀನಿ. ಇವತ್ತು ನಾವು ಇಲ್ಲಿ ಬಂದಿರತಕ್ಕಂಥದ್ದು ಆಮ್ ಆದ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿಯೂ ಅಲ್ಲ, ಸಾರ್ವಜನಿಕರ ಹಿತದೃಷ್ಟಿಯಿಂದಲೂ ಕೂಡ ಈ ಕೆಲಸ ಮಾಡಬೇಕಾದ್ರೆ ನಾನು, ಸತೀಶ್, ಹುಷಾರ್ ಅವರು ನಮ್ಮ ಪಕ್ಷದ ಪ್ರತಿನಿಧಿಗಳಾಗಿ ಬಂದಿದ್ದೇನೆ. ಏನಪ್ಪಾ ಅಂದ್ರೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘ ಮಾಡ್ತಿರೋದು ಇವತ್ತು ನೆನ್ನೆದಲ್ಲ, ಸ್ವಾತಂತ್ರ್ಯ ಬಂದಾಗಿನಂತ ಈ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ. ವಿಶೇಷವಾಗಿ ಕರ್ನಾಟಕದಲ್ಲಿ ಶಿಕ್ಷಣ ಒಂದು ವ್ಯಾಪಾರ ಆಗಿದೆ, ವ್ಯಾಪಾರದ ಕಾರ್ಖಾನೆಯಾಗಿದೆ. ಶಿಕ್ಷಣ ಇವತ್ತು ಶಿಕ್ಷಣವಾಗುವುದಿಲ್ಲ. ಬಹುತೇಕ ಆಗಲೇ ಮಾತನಾಡ್ತಾ ನಮ್ಗೆ ಗೆಳೆಯರು ಯಾರೋ ಹೇಳಿದ್ರು, ಇದು ಸರ್ವಜ್ಞ ವಚನ ಜ್ಞಾಪಕ ಬರುತ್ತೆ, ರೈತರು ನಮ್ಮ ಬೆಂಬಲಿಗರು, ಶಿಕ್ಷಣ ಇನ್ನೊಂದು ಬೆನ್ನೆಲುಬು. ಅದು ಕೂಡ ಬೇರೆ ತರದಲ್ಲಿ ಯೋಚನೆ ಮಾಡಬೇಕು. ಸರ್ವಜ್ಞ ಆ ಕಾಲದಲ್ಲೇ ಹೇಳಿದ್ದ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು. ಇವತ್ತು ಕೋಟಿ ವಿದ್ಯೆಗಿಂತ ಲೂಟಿ ವಿದ್ಯೆಯೇ ಮೇಲು ಅನ್ನೋ ಸ್ಥಿತಿ ಬಂತು. ಇದು ದುರಂತ. ಯಾಕೆ ಅಂತಂದ್ರೆ ಸತೀಶ್ ಅವರು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಕೋಟಿ ವಿದ್ಯೆಗಿಂತ ಲೂಟಿ ವಿದ್ಯೆ ಬಂದು ಕುಂತಿರ್ತಕ್ಕಂಥ ಮಂತ್ರಿಗಳಿಗಾಗ್ಲಿ, ಮುಖ್ಯಮಂತ್ರಿಗಳೇ ಒಂದು ಸಹಿ ಹಾಕಿದ್ದಾರೆ. ನಮ್ಮಲ್ಲಿ ಎಷ್ಟು ಖಾಲಿ ಇದಾವೆ ಸರ್ಕಾರಿ ಹುದ್ದೆಗಳು, ಎಷ್ಟು ಕೆಲಸ ಬೇಕಾಗಿತ್ತು, ಎಷ್ಟು ಖಾಲಿ ಇದ್ದಾವೆ, ಎಷ್ಟು ಕೆಲಸ ಮಾಡ್ತಾರೆ, ಗುತ್ತಿಗೆ ಎಷ್ಟಿದಾವೆ ಅಂತ. ಇದೆಲ್ಲ ನೋಡಿದಾಗ ಮಾನ್ಯ ಸಿದ್ದರಾಮಯ್ಯನವರೇ ಸೈನ್ ಹಾಕಿರೋದ್ರಿಂದ ನೀವು ಸೈನ್ ಯಾವ್ದಾದ್ರು ಪತ್ರಕ್ಕೆ ಹಾಕ್ಬೇಕಾದ್ರೆ ಹಿಂದೆ ಮುಂದೆ ನೋಡಿ, ಮೂಡ ತರ ಸಿಕ್ಕಾಕೋಬೇಡಿ ಅಲ್ಲಿ ಇಲ್ಲಿ ಹೋಗಿ. ಇದು ಹಂಗೆ ಆಗಿದೆ. ಇಲ್ಲಿ ಎಷ್ಟು ಖಾಲಿ ಇದಾವೆ ಅನ್ನೋದು ಗೊತ್ತಿದ್ದು ಮಾಡಿದ್ದೀರೋ, ಗೊತ್ತಿಲ್ಲದೆ ಮಾಡಿದ್ದೀರೋ. ಗೊತ್ತಾಗಿದ್ರೆ ನೀವು CM ಆಗಿ ಈ ಜವಾಬ್ದಾರಿಗೆ ರಿಯಾಕ್ಟ್ ಮಾಡಬೇಕಾಯ್ತು, ಪ್ರತಿಕ್ರಿಯಿಸಬೇಕಾಯ್ತು. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. 7,80,748 ಹುದ್ದೆ ಇದೆ ಸರ್ಕಾರದಲ್ಲಿ ಅಂತ ಹೇಳ್ತಿದ್ದಾರೆ. ಸಂಬಳ ಕೊಡ್ತಾ ಇದ್ದೀವಿ ಅಷ್ಟೇ, ಅದು ಲೆಕ್ಕ. ಆದ್ರೆ 50,400ಕ್ಕಿಂತ ಹೆಚ್ಚಿಗೆ ಕೆಲಸಗಾರನ್ನ ಹಾಕೊಂಡಿಲ್ಲ. 5,44,362 ಜನ ಮಾತ್ರ ಇದಾವೆ 7,80,000ಕ್ಕೆ. ಈಗ 22,76,386 ಖಾಲಿ ಇದೆ. ಅಂದ್ರೆ ಏನ್ ಕೆಲಸ ಮಾಡ್ತಾ ಇದ್ದೀರಿ? ಕೆಲಸ ಅಂದ್ರೆ ಇಲಾಖೆ ಇಟ್ಬಿಟ್ಟು, ಬಿಲ್ಡಿಂಗ್ ಇಟ್ಬಿಟ್ಟು, ಕೆಲಸಗಾರನ ಇಟ್ಟಿದ್ರೆ ಕೆಲಸ ಹೆಂಗಾಗುತ್ತೆ? ಸಾರ್ವಜನಿಕರಿಗೆ ಏನ್ ಸೇವೆ ಮಾಡಕ್ ಸಾಧ್ಯ ಆಗಿದೆ? ಇದು ಒಂದು ಉದಾಹರಣೆ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಶಿಕ್ಷಣ ಮಂತ್ರಿಗಳು ಇಬ್ಬರಲ್ಲೂ ನಾನು ಬೇಡ್ಕೊಳ್ಳೋದು ಹೇಳು, ಜವಾಬ್ದಾರಿ ರೀತಿಯಿಂದ ಆ ಜಾಗದಲ್ಲಿ ಇದ್ದೀರಾ. ಬೇರೆ ಉದ್ಯೋಗ ಮೇಲೆ ಎಲ್ಲ ಅನುಕೂಲ ನಿಮಗೆ ಕೊಟ್ಟಿರೋದ್ರಿಂದ ಅವರೇ ಹೇಳ್ತಾರೆ. ಮಧು ಬಂಗಾರಪ್ಪನವರು ಒಂದ್ ಕಡೆ ಎಲ್ಲೋ ಹೇಳ್ತಾರೆ, ನಮ್ಮಲ್ಲಿ ಇಷ್ಟು ಶಾಲೆಗಳಿದಾವೆ, 60,000 ಪೋಸ್ಟ್ಗಳು ಖಾಲಿ ಇದಾವೆ, ಭರ್ತಿ ಮಾಡಕ್ ಆಗಿಲ್ಲ ಅಂತ ಒಪ್ಕೋತಾರೆ. ಪ್ರೈಮರಿ ಸ್ಕೂಲ್ನಲ್ಲಿ ಅವರೇನೆ 60,000 ಮೇಸ್ಟ್ರುಗಳು ಖಾಲಿ ಇದಾವಂತೆ. ಶಿಕ್ಷಣ ಏನು ಉದ್ಧಾರ ಮಾಡ್ತಾರೆ ಇವರು? ಹಾಗಾದ್ರೆ ಖಾಸಗಿ ಅವರಿಗೆಲ್ಲ ಯಾಕೆ ಬೆಂಬಲ ಕೊಡ್ತಾ ಇದ್ದೀರಾ? ಡೊನೇಷನ್ ತಗೊಳ್ಳೋರಿಗೆಲ್ಲ ಯಾಕೆ ಬೆಂಬಲ ಕೊಡ್ತಾ ಇದ್ದೀರಾ? ಅಂದ್ರೆ ವ್ಯಾಪಾರೀಕರಣಕ್ಕೋಸ್ಕರವಾಗಿ ನೀವು ನಿಮ್ಮ ಸದನದಲ್ಲೇ ನಿಮ್ಮ ಗೆಳೆಯರೇ ಬಹುತೇಕ ಜನ ಮಾಲೀಕರಾಗಿರೋದ್ರಿಂದ, ಶಿಕ್ಷಣದ ಮಾಲೀಕರಾಗಿರೋದ್ರಿಂದ ಸರ್ಕಾರಿ ಕಾಲೇಜುಗಳನ್ನು ಮುಚ್ಚಿಸಬೇಕು ಅನ್ನೋ ಹುನ್ನಾರ ಸರ್ಕಾರದಲ್ಲಿ. ಇದು ಬಹಳ ಕಣ್ಣಿಗೆ ಕಾಣಿಸ್ತದೆ. ಆ ದೃಷ್ಟಿಯಿಂದ ನಾನು ಅವರಿಬ್ಬರಲ್ಲೂ ಹೇಳ್ಕೊಳ್ಳೋದೇನಂತ, ನೀವೇ ಹೇಳಿದ್ರ 60,000 ಖಾಲಿ ಇದಾವೆ ಅಂತ ಹೇಳಿದ್ರ, ದುಡ್ಡಿಲ್ಲ, ಮಾಡೋದಿಲ್ಲ, ಭರ್ತಿ ಇದ್ರೆ ಮತ್ತೆ ಮುಚ್ಚಿಬಿಡಿ ಶಾಲೆಗಳನ್ನ. ಯಾರು ಹೆಂಗಾದ್ರೂ ದಂಧೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ವ್ಯಾಪಾರಕ್ಕೋಸ್ಕರ ಖಾಸಗಿಯವ್ರು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಿರಲ್ಲ. ನಿಮ್ಮಲ್ಲಿ PA ಮಾಡ್ಕೊಳಕ್ ದುಡ್ಡಿದೆ, ಆಫೀಸ್ ಸ್ಟಾಫ್ ತಗೊಳಕ್ ದುಡ್ಡಿದೆ, ದೊಡ್ಡ ಕಾರ್ಗಳು ತಗೊಳಕ್ ದುಡ್ಡಿದೆ, ಏರೋಪ್ಲೇನ್ ತಗೊಳಕ್ ದುಡ್ಡಿದೆ, ಹೆಲಿಕಾಪ್ಟರ್ ತಗೊಳಕ್ ದುಡ್ಡಿದೆ. ಮೇಸ್ಟರ್ ಅಪಾಯಿಂಟ್ ಮಾಡ್ಕೊಳಕ್ ದುಡ್ಡಿಲ್ವಾ? ಪಾಠ ಹೇಳ್ಕೊಡೋ ಮೇಸ್ಟ್ರಿಗೆ ಪಾಠ ಹೇಳೋದು ಅನುಕೂಲ ಇಲ್ವಾ? ಈ ದೃಷ್ಟಿಯಿಂದ ನಾನು ಒಂದು ಡಿಮ್ಯಾಂಡ್ ಇಡ್ತಿದ್ದೀನಿ. ಬೇಸಿಕ್ ನೀಡ್ಸ್ ಯಾವುದು ಕೂಡ ಸರ್ಕಾರದಲ್ಲಿ ಜವಾಬ್ದಾರಿ ಬೇಕಾದ್ರು. ಒಂದ್ ಸ್ವಲ್ಪ ಉಡೋದಕ್ಕೆ ಬಟ್ಟೆ, ತಿನ್ನೋದಕ್ಕೆ ಅನ್ನ, ಇರೋದಕ್ಕೆ ಒಂದು ಮನೆ, ಕಲ್ತ್ಕೊಳಕ್ ಒಂದಿಷ್ಟು ಜ್ಞಾನ, ಆಮೇಲೆ ಆರೋಗ್ಯ ಚೆನ್ನಾಗಿದ್ರೆ ತಾನೇ ನಾವು ದುಡಿಯಕ್ ಸಾಧ್ಯ. ಇವನ್ನ ಸರ್ಕಾರದ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ನಮ್ ದುಡ್ಡು ನೀವು ಸ್ವಂತ ಸರ್ಕಾರದ ಬೇರೆ ದುಡ್ಡು ಕೊಡಬೇಡಿ. ಈ ಟ್ಯಾಕ್ಸ್ ಅಮೌಂಟ್ ಇಂದ ಇದನ್ನೆಲ್ಲ ಉಚಿತವಾಗಿ ಕೊಡಬೇಕು ಅಂತ ಸಂವಿಧಾನ ಹೇಳಿದ್ರು ಕೂಡ ಉಚಿತವಾಗೂ ಕೊಡೋದಿಲ್ಲ, ಕೊಡೋದ್ನೂ ಕೊಡ್ತಾ ಇಲ್ಲ. ಕೊಡೋದ್ನು ಕೊಡದೇ ಇದ್ರು ಕೂಡ ನಮ್ಮ ಮೇಲೆ ಬಲಿ ಆಗ್ತಾ ಇದ್ದೀರಾ. ಅಂತದಕ್ಕೆ ಈ ಸರ್ಕಾರಗಳು ಬೇಕಾ ಅನ್ನುವ ಪ್ರಶ್ನೆಯನ್ನು ನಾವು ಕಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ಹೆಚ್ಚಿನ ಹೋರಾಟವನ್ನು ನೀವು ಬೆಂಬಲ ಕೊಡ್ತೀವಿ. ಆಮ್ ಆದ್ಮಿ ಪಾರ್ಟಿ ರಾಜ್ಯಾದ್ಯಂತ ಈ ಒಂದು ಧರಣಿಯನ್ನ ಶಿಕ್ಷಣದಲ್ಲಿ ಮತ್ತು ಆರೋಗ್ಯದಲ್ಲಿ ಆಗಿರ್ತಕ್ಕಂಥದ್ದು, ವಿಶೇಷವಾಗಿ ನಿಮಗೆ ಈಗ ಏನು ತಾತ್ಕಾಲಿಕವಾಗಿ ಕನಿಷ್ಠ ಈ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂತ ತಾವು ಡಿಮ್ಯಾಂಡ್ ಇಟ್ಟಿದ್ದೀರಾ. ಡಿಮ್ಯಾಂಡ್ ನಲ್ಲಿ 80,000 ಶಿಕ್ಷಕರ ನೇಮಕ ತಕ್ಷಣ ಆರಿಸಬೇಕು, ಸಮಗ್ರ ಶಿಕ್ಷಣಕ್ಕೆ ನೇಮಕಾತಿ ಮಾಡಬೇಕು,
ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣದ ಮಾಡಬೇಕು, PU ಉಪನ್ಯಾಸ ಇವೆಲ್ಲವೂ ಕೂಡ ನಾವು ಬೆಂಬಲ ಕೊಡ್ತೀವಿ ಅನ್ನೋ ಮಾತನ್ನ ನಿಮಗೆ ಹೇಳಿ, ಅಕಸ್ಮಾತ್ ಆಗದೇ ಇದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರ ಬೇಕಾ ಬೇಡವಾ ಅನ್ನುವ ಎಚ್ಚರಿಕೆಯನ್ನು ಕೂಡ ನಾವು ಇದ್ರ ಮುಖೇನ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿ. ಒಂದು ವಿಚಾರ ನೋಡಿ, ನಿಮ್ಮಲ್ಲಿ ಬೇಡಿಕೆ ಇಟ್ಟಿರೋದ್ರಲ್ಲಿ ಯಾವುದೂ ಕೂಡ ಅಸಂಸದೀಯವಾಗಿಲ್ಲ ಮತ್ತು ತೊಂದರೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿದೆ. 13 ಬೇಡಿಕೆಗಳಲ್ಲಿ ಕೂಡ 13 ಕೂಡ ಮಾಡ್ತಕ್ಕಂಥದ್ದು. ಆದರೆ ಮುಖ್ಯಮಂತ್ರಿಗಳೇ ಸಿಗ್ನೇಚರ್ ಹಾಕೊಟ್ಟಿದ್ದೀರಾ, ಇಲ್ಲಿ ನನ್ನ ಕಣ್ಣು ಕೈನಲ್ಲೇ ಇದೆ, ಗೆಳೆಯರು ಕೊಟ್ಟಿದ್ದಾರೆ. ಏನಂತ ಕೇಳಿದ್ದೀವಿ? ರಾಜ್ಯದಲ್ಲಿರುವ ಎಲ್ಲಾ ಸರ್ಕಾರಿ ಇಲಾಖೆಗಳಲ್ಲಿ ಪ್ರಸ್ತುತ ಹುದ್ದೆಗಳ ಸಂಖ್ಯೆ ಎಷ್ಟು, ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆಗಳ ಸಂಖ್ಯೆ ಎಷ್ಟು, ಹಾಲಿ ಉಳಿದಿರುವ ಹುದ್ದೆಗಳ ಸಂಖ್ಯೆ ಎಷ್ಟು ಸರ್ಕಾರ ಕೇಳಿರೋದು. 24-25ನೇ ಸಾಲಿನಲ್ಲಿ ರಾಜ್ಯದಲ್ಲಿರುವ ಎಲ್ಲಾ ಸರ್ಕಾರಿ ಇಲಾಖೆಗಳು ಇಲಾಖಾವಾರು ಪ್ರಸ್ತುತ ಹುದ್ದೆಗಳು ಈ ಕೆಳಕಂಡಂತಿವೆ. ಏನ್ ಹೇಳಿದ್ದಾರೆ? ಸರ್ಕಾರದ ಪ್ರಸ್ತುತ 7,80,748 ಹುದ್ದೆಗಳಿದ್ದಾವೆ. ಶಿಕ್ಷಣದ ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಅದನ್ನು ಮುಂದುವರೆದು ಅದರೊಳಗಡೆ 5,44,362 ಕೆಲಸ ಮಾಡ್ತಿದ್ದಾರೆ. 2,76,386 ಖಾಲಿ ಇದಾವೆ. ಅಂದ್ರೆ ಸರ್ಕಾರ ಯಾಕಿರ್ಬೇಕಾಗಿದೆ? ಹುದ್ದೆ ಯಾಕೆ ಸೃಷ್ಟಿ ಆಯ್ತು? ಕೆಲಸ ಮಾಡಕ್ಕೋಸ್ಕರ. ಇಷ್ಟು ಪಾಪ್ಯುಲೇಷನ್ ಇರತಕ್ಕಂಥ ಜನಕ್ಕೆ ಇಷ್ಟು ಜನ ಕ್ಲರ್ಕ್ ಇರಬೇಕು, ಇಷ್ಟು ಜನ ಆಫೀಸರ್ಸ್ ಇರಬೇಕು, ಇಂಥದ್ದಿರಬೇಕು, ಅವ್ರೆಲ್ಲ ಸೌಲಭ್ಯವನ್ನು ತಲುಪಿಸ್ಬೇಕು. ಅದೇ ಇಲ್ಲ ಅಂತ ಅಂದ್ಮೇಲೆ ಅಲ್ಲೇ ಸತ್ತೋಯ್ತಲ್ಲ. ಫೇಲ್ ಆಗಿರೋದು ಯಾರು? ಇಲ್ಲಿ ಫೇಲ್ ಆಗಿರೋ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರ ಅವ್ಯವಸ್ಥೆ ಕೆಟ್ಟ ಫಜೀತಿಯಾಗಿದೆ. ಎಲ್ಲಿಗೆ ಬಂದು ನಿಂತಿದೆ ಇವತ್ತಿನ ದಿವಸ? ಅದರಲ್ಲಿ ಶಾಲಾ ಶಿಕ್ಷಣದ ವಿಚಾರ ನೇರವಾಗಿ ತರ್ತೀನಿ. ಅವರೇ ಹೇಳಿಕೆ ಕೊಟ್ಟವರೇ. 2,84,086 ಜನ ಹುದ್ದೆಗಳಿದಾವೆ ನಮ್ಮಲ್ಲಿ ಸೃಷ್ಟಿಯಾಗಿರೋ ಹುದ್ದೆಗಳು ಶಾಲೆಗಳು. ಅದರಲ್ಲಿ 2,13,359 ಮಾತ್ರ ಕೆಲಸ ಮಾಡ್ತಿದ್ದಾರೆ. 70,727 ಅಂತ ಹೇಳಿದ್ರು. ಆಗ್ಲೇ ನಮ್ಮ ಶಾಂತಕುಮಾರ್ ಅವರು ಹೇಳ್ದಾಗೆ, ಕಾಂತಕುಮಾರ್ ಅವರು ಇದು 10 ವರ್ಷದ ಹಿಂದಿಂದಲೂ ಅದನ್ನೇ ಕೊಟ್ಕೊಂಡ್ಬಂದವ್ರೆ. ಇವತ್ತು ಎಷ್ಟಾಗಿದೆಯೋ ಲಕ್ಷ ಆಗಿದಾವೆ. ಇವತ್ತು ದಿವಸ ಲಕ್ಷ ಖಾಲಿ ಆಗಿವೆ. ಅಂದ್ರೆ ಎಲ್ಲಿದ್ದೀವಿ ನಾವು? ಈ ಸ್ವಾತಂತ್ರ್ಯ ಬಂದಾಗಿಂದ 75 ವರ್ಷ ಆಯ್ತು. ಒಬ್ಬ ನಿರುದ್ಯೋಗಿ ಯುವಕನಿಗೆ ಉದ್ಯೋಗ ಕೊಡಕ್ಕಾಗೋದಿಲ್ಲ, ಉದ್ಯೋಗ ಕೊಟ್ಟ ಅವನು ಭವಿಷ್ಯ ನಿರ್ಮಾಣ ಮಾಡಕ್ಕಾಗೋದಿಲ್ಲ ಅಂದ್ರೆ ಯಾವ ಸರ್ಕಾರ ನಾವು ಕೆಲಸ ಮಾಡ್ತಾ ಇದೆ? ಯಾವ ಮಾದರಿಯ ಡೆಮಾಕ್ರಸಿ ಇದು? ಯಾವ ಮಾದರಿಯ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿದ್ದೀವಿ? ಈ ಎಲ್ಲ ಬೇಡಿಕೆಗಳು ನೋಡಿದಾಗ ಅದಕ್ಕಿಂತ ದುರಂತ ಇನ್ನೊಂದು ಹೈಯರ್ ಎಜುಕೇಶನ್ ನಲ್ಲಿ ಇನ್ನೂ ದುರಂತವಾಗಿದೆ. ಅದು ನೋಡಿದ್ರ ನೀವು ಹೇಳ್ಬಿಡ್ತೀರ, ಅದು ಇಲ್ಲಿ ಗೊತ್ತಾಗುತ್ತೆ. ಉನ್ನತ ಶಿಕ್ಷಣ 24,788 ಪೋಸ್ಟ್ಗಳಿದ್ದಾವೆ. ಉನ್ನತ ಶಿಕ್ಷಣ ಅಂದ್ರೆ ಹೈಯರ್ BSc, BA, B.Ed, MA, MSc, ಮೆಡಿಕಲ್, ಇಂಜಿನಿಯರಿಂಗು ಅವೆಲ್ಲನೂ ಸೇರಿಸಿದ್ರೆ 24,788. 11,561 ಮಾತ್ರ ಇದೆ. 13,227 ಖಾಲಿ ಇದಾವೆ. 50 ಭಾಗ ಮೇಸ್ಟ್ರೇ ಇಲ್ಲ. ಹುಡುಗರ ಹತ್ರ ಫೀಸ್ ತಗೊಂಡಿದ್ದೀರಾ, ಹುಡುಗರನ್ನ ಸೇರಿಸ್ಕೊಂಡಿದ್ದೀರಾ. ಒಬ್ಬ ಮೇಸ್ಟ್ರಿಗೆ ಇಷ್ಟು ಹುಡುಗರು ಅಂತ ಫಿಕ್ಸ್ ಆಗಿರ್ತದೆ ನಾರಮ್ಸು. ಆದ್ರೆ 50,000 ಮೇಸ್ಟ್ರೇ ಇಲ್ಲದೆ ಪಾಠ ಮಾಡ್ತಿದ್ದೀರಲ್ಲ, ಏನು ಈ ಹುಡುಗರು ಭವಿಷ್ಯ ಏನಾಗಿದೆ? ಸೋತಿರೋದು ಸರ್ಕಾರ, ಸೋತಿರೋದು ಮುಖ್ಯಮಂತ್ರಿಗಳು, ಸೋತಿರೋದು 2 ವಿದ್ಯಾಮಂತ್ರಿಗಳು ಮತ್ತು ಎಲ್ಲಾ ಇಲಾಖೆಯ ಮಂತ್ರಿಗಳು. ಆದ್ರೆ ಸೋತಿಲ್ಲ, ಅವರು ಸೌಲಭ್ಯವನ್ನು ಪಡ್ಕೊಂಡು ಸುಖವಾಗಿದ್ದಾರೆ. ಅಂದ್ರೆ ನೀವು ದರೋಡೆಕೋರರಾಗಿದ್ದಾರೆ. ಇವತ್ತು ನಮ್ಮ ದುಡ್ಡಿನಲ್ಲಿ, ನಮ್ಮ ತೆರಿಗೆ ಹಣದಲ್ಲಿ ಏನು ನೀವು ಸಂವಿಧಾನಾತ್ಮಕವಾಗಿ ಮಾಡಬೇಕಾಗಿತ್ತು ಆ ಕೆಲಸವನ್ನು ಮಾಡದೆ ಸೋತಿದ್ದೀರಾ. ನಾಚಿಕೆ ಆಗಬೇಕು. ತಾವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಂತ ನಾನು ಹೇಳ್ತಿರೋದನ್ನು. ಅಂತ ಒಂದು ಪರಿಸ್ಥಿತಿ ಒಂದೇ ಅಲ್ಲ, ಎಲ್ಲ ಇಲಾಖೆಯಲ್ಲೂ ಇಷ್ಟು ಖಾಲಿ ಇದಾವೆ. ಆಮೇಲೆ ಈ ದುಡ್ಡು ದುಡಿಯೋದಕ್ಕೋಸ್ಕರವಾಗಿ ಹೊರಗುತ್ತಿಗೆ ಬಹಳ ಅದ್ಭುತ. ಏನಂತ ಅಂದ್ರೆ ನೀವು ಎಷ್ಟು ಕೇಳಿದ್ರು ಅಷ್ಟಕ್ಕೆ ಬರ್ತೀರಾ ಅಂತ. ತಿಂಗಳಿಗೆ 6,000 ರೂಪಾಯಿ ಕೊಡ್ತೀನಿ, ಇದ್ರು ಹೋದ್ರು ಹೋಗು, ಗ್ಯಾರಂಟಿ ಇಲ್ಲ, ಪೆನ್ಷನ್ ಇಲ್ಲ, ಪಿಂಚಣಿ ಇಲ್ಲ, PF ಇಲ್ಲ. ನೀನು ವಯಸ್ಸಾದ್ಮೇಲೆ ಬೇರೆ ಕಡೆ ಕೆಲಸ ಸಿಕ್ಕಲ್ಲ. ವಯಸ್ಸಿರುವಾಗಲೇ ಕೆಲಸ ಕೊಡ್ತಾರೆ, ವಯಸ್ಸಾದ್ಮೇಲೆ ಎಲ್ಲಿ ಕೊಡ್ತೀರಾ? ಆ ದೃಷ್ಟಿಯಿಂದ ಒಂದು ಈ ಶಿಕ್ಷಣದ ಒಂದು ಕ್ರಾಂತಿ ಆಗಬೇಕಾಗಿದೆ. ಅದು ನಾನು ಆಗಲೇ ನಮ್ಮ ಸಂತೋಷ್ ಅವರು ಮಾತಾಡ್ತಾ ಹೇಳಿದ್ದಾರೆ. ಡೆಲ್ಲಿಯ ಉದಾಹರಣೆ ಕೊಡಕ್ ಹೋಗೋದಿಲ್ಲ, ಇದು ಇಡೀ ದೇಶದಲ್ಲೇ ಆಗಬೇಕಾಗಿರೋದು. ಆಮೇಲೆ ಶಿಕ್ಷಣಕ್ಕೆ ಹಣವನ್ನು ಕೂಡ ಇಡುವಾಗ ಪ್ರತಿ ಬಜೆಟ್ ನಲ್ಲಿ ಆರೋಗ್ಯಕ್ಕೆ, ಶಿಕ್ಷಣಕ್ಕೆ ಹೆಚ್ಚಿಡಬೇಕು. ಮೂಲಭೂತ ಸೌಕರ್ಯಗಳು ಕಡಿಮೆ ಇಡ್ತಾ ಬಂದಿದ್ದೀರಾ. ನಿಮ್ಮ PWD ಮಗದೊಂದಕ್ಕೆಲ್ಲ ಬಹಳ ಜಾಸ್ತಿ ಖರ್ಚಾಗ್ತಾ ಇದ್ದಾವೆ. ಅದೆಲ್ಲಕ್ಕಿಂತ ನನ್ನ ದೊಡ್ಡದು ಬಿಡಿಸಿ ನಿಮ್ಗೆ ಹೇಳಕ್ ಹೋಗಲ್ಲ. ನಿಮ್ಮ ಬೇಡಿಕೆ ನ್ಯಾಯಯುತವಾದ ಒಂದೇ ಅಲ್ಲ, ಅನಿವಾರ್ಯವಾಗಿ ಆಗಲೇಬೇಕಾಗಿರೋದ್ರಿಂದ ನಾಳಿನ ಭವಿಷ್ಯವನ್ನು ನಾವು ನಿರ್ಮಾಣ ಮಾಡಬೇಕಾದ್ರೆ ಈ ಚಿಂತನೆಯನ್ನ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಸುದೀರ್ಘವಾಗಿ ಒಂದು ಪತ್ರವನ್ನ, ಸತೀಶ್ ಹುಷಾರ್ ಅವರೇ ಮರಿದಂಗೆ ಒಂದು ಪತ್ರವನ್ನ ಇವತ್ತು ಸಾಯಂಕಾಲ ಅಥವಾ ನಾಳೆ ಡ್ರಾಫ್ಟ್ ಮಾಡಿ
ಕಠಿಣವಾಗಿ ಹಾಕಿ ಪತ್ರಿಕೆಗೂ ರಿಲೀಸ್ ಮಾಡಿ, ಇವ್ರಿಗೂ ಒಂದು ರಿಲೀಸ್ ಮಾಡಿ, ಈ ಬೇಡಿಕೆಗಳಿಗೆ ಸಂಪೂರ್ಣವಾಗಿ ನೀವು ಯಾವುದೇ ರೀತಿಯ ಹೋರಾಟವನ್ನು ಹಮ್ಮಿಕೊಳ್ಳಿ, ಅದಕ್ಕೆ ನಾನು ನಮ್ಮ ಪಕ್ಷ ಸಿದ್ಧವಾಗಿರುತ್ತೆ. ಅನ್ಯಾಯ ಎಲ್ಲೇ ಆದ್ರೂ ಕೂಡ ಪಕ್ಷ ಭೇದ ಮರೆತು ಮಾಡೋಣ. ನನ್ನ ಪಕ್ಷದಲ್ಲಿದ್ರು ಮಾಡೋಣ, ಯಾವ ಪಕ್ಷದಲ್ಲಿದ್ರು ಮಾಡೋಣ. ಬಹಳ ದುಃಖ ಏನಂತಂದ್ರೆ, ಪಾಠ ಮಾಡೋದಕ್ಕೆ ಅಂತ ಸ್ಕೂಲ್ ಓಪನ್ ಮಾಡಿ, ಆ ಸ್ಕೂಲಿಗೆ ಮೇಸ್ಟ್ರು ಕೊಡದೇ ಇದ್ರೆ, ಆಮೇಲೆ ಸ್ಕೂಲ್ ಬಿಲ್ಡಿಂಗ್ ಕೊಡದೇ ಇದ್ರೆ, ಅದಕ್ಕೆ ಟಾಯ್ಲೆಟ್ ಕೊಡದೇ ಇದ್ರೆ, ಕುತ್ಕೊಳ್ಳಕ್ ಬೆಂಚ್ ಕೊಡದೇ ಇದ್ರೆ ಅವ್ನು ಹೆಂಗಪ್ಪ ಕಲಿಬೇಕು? ನಮ್ಮ ಹುಡುಗರು ಫೇಲ್ ಆದ್ರು ಅಂತ ಎಲ್ಲ ಹೇಳ್ತಾರೆ. ಸರ್ಕಾರದಲ್ಲಿ ಏನ್ ದೂರ್ತಾರೆ ಗೊತ್ತಾ? ನಮ್ಮಲ್ಲಿ ಸರ್ಕಾರಿ ಶಾಲೆಗಳಲ್ಲಿ 70% ಪಾಸ್ ಆಗಿದ್ದಾರೆ, ಇನ್ನು 30% ಫೇಲ್ ಆಗಿರೋರು 30% ಅವರಲ್ಲ. ಈ 30-45 ಜನ ಇದೀರಲ್ಲ ಮಂತ್ರಿಗಳು, ನೀವು ಫೇಲ್ ಆಗಿದ್ದೀರಾ ಕೆಲಸ ಮಾಡೋದ್ರಲ್ಲಿ. ನೀವು ಸರ್ಕಾರ ಫೇಲ್ ಆಗಿದ್ದೀರಾ. ಅಪ್ಪ ಅಮ್ಮದಿರು ಏನ್ ಮಾಡಿದ್ದಾರೆ, ಮಕ್ಕಳೇನ್ ಮಾಡಿದ್ದಾರೆ? ಪಾಪ ಅವ್ರಿಗೆ ಅನುಕೂಲ ಕೊಟ್ಟು ನೋಡಿ, ಅವ್ರೇನು ಓದೋದಿಲ್ವಾ? ಇವತ್ತು ನೀವು ಟಿವಿನಲ್ಲಿ ರಿಯಾಲಿಟಿ ಶೋಗಳು ನೋಡಿ, ನಮ್ಮೂರಿನ ಯಾರೋ ಒಬ್ಬ ಕುರಿಕಾಯಿನೂ ಒಬ್ಬ ಕಾಂಪಿಟೇಷನ್ ಗೆಲ್ತಾನೆ ಅಂತ ಅಂದ್ರೆ ಅವನಿಗಿಂತ ದಡ್ಡ್ರಲ್ಲಿ ಯಾರು ಇಲ್ಲ ಅಲ್ವಾ? ಎಷ್ಟು ಬುದ್ಧಿವಂತ ಅಲ್ಲಿದ್ದಾನೆ. ಅವನಿಗೆ ಸರಿಯಾದ ಅನುಕೂಲ ಸಿಕ್ಕಿದ್ರೆ ಏನಾಗಬಹುದು? ಅನುಕೂಲಗಳನ್ನ ಕೊಡದೆ ನಮ್ಮ ಮೇಲೆ ಆಪಾದನೆ ಹೊರಿಸಿ ನೀವು ಶ್ರೀಮಂತರಾಗಿ ದರೋಡೆ ಮಾಡಿಕೊಂಡು ಕಳ್ಳತನ ಮಾಡಿಕೊಂಡು ಜೈಲಿಗೆ ಹೋಗ್ಬೇಕಾದ್ರಲ್ಲ ಆಚೆ ಇದ್ದೀರಲ್ಲ, ಅದು ದುಃಖವಾದ ವಿಚಾರ. ಈಗ ನಮ್ಮನ್ನ ನೀವು ಒಂಥರ ಗುಲಾಮರಾಗಿ ನೋಡ್ತಾ ಇದ್ದೀರಾ. ಗುಲಾಮರಾಗಿ ಇರ್ಬೇಕಾಗಿರೋರು ನೀವು, ಸಂಬಳ ತಗೋತಿರೋರು ನೀವು, ನಮ್ಮ ಅನುಕೂಲ ಟ್ಯಾಕ್ಸ್ ನಲ್ಲಿ ಪಡಿತಿರೋರು ನೀವು. ನಮಗೆ ಗುಲಾಮರಾಗಿರ್ಬೇಕು ಅಂದ್ರೆ ನಮಗೆ ನೀವು ಸೇವಕರಾಗಿರ್ಬೇಕು. ನಾವು ಪ್ರಜೆಗಳು ಆಳೋರಂತ ರೀತಿಯಲ್ಲಿ ಇರಬೇಕು ಅನ್ನೋ ಮಾತನ್ನು ಹೇಳ್ತಾ, ಇನ್ನು ದೊಡ್ಡ ಸಂಖ್ಯೆಯಲ್ಲಿ ನೀವು ಅದನ್ನ ಸಂಘಟನೆ ಮಾಡಿ, ಇವತ್ತಿಗೆ ಜಿಡ್ಡುಗಟ್ಟಿರುವ ಈ ಸರ್ಕಾರಕ್ಕೆ ಒಂದೇ ಒಂದು ಮೀಟಿಂಗ್ ನಲ್ಲಿ ಆಗೋದಿಲ್ಲ. ನಾನು ಸಂಪೂರ್ಣವಾಗಿ ದೀರ್ಘವಾದ ಪತ್ರ ಬರೆದು ನಿಮಗೂ ಕಳಿಸ್ತೀನಿ. ಅದನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಿಮ್ಮ ಸಂಘಟನೆ, ಬೇರೆ ಸಂಘಟನೆಗಳು ಮತ್ತು ನಾನು ಮನವಿ ಮಾಡ್ಕೋತೀನಿ, MLA MLCಗಳು, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ನಿಮ್ಮ ಶಿಕ್ಷಕರಲ್ಲಿ ಇದ್ದಾರೆ, ಬಹಳ ಜನ ಒಳ್ಳೆಯವರು, ಹೊರಟ್ಟಿಯವರು ಆದಿಯಾಗಿ ಸುಮಾರು ಜನ ಇದ್ದಾರೆ. ಅವರನ್ನು ಭೇಟಿ ಮಾಡಿ ಅವ್ರ ಜೊತೆನೂ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಗೆದ್ದಿರ್ತಕ್ಕಂಥದ್ದೇ ಅವ್ರು ಅದಕ್ಕೋಸ್ಕರ ಗೆದ್ದಿರ್ತಾರೆ. ಆ ದೃಷ್ಟಿಯಿಂದ ನಮ್ಮದು ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ, ಯಾವುದೇ ನನಗೆ ದುಃಖ ಆಗ್ತಿರೋದು, ಮುಖ್ಯಮಂತ್ರಿಗಳೇ ಸೈನ್ ಹಾಕಿರೋ ಪತ್ರದಲ್ಲಿ ಇದು ಬಹಳ ವಿಪರ್ಯಾಸವಾಗಿದೆ, ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಯಾಕೆ ಯೋಚನೆ ಮಾಡಲಿಲ್ಲ ಅನ್ನೋದು ದುಃಖ ಆಗ್ತದೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ನೀವು ಯಾವ್ದಾದ್ರು ಮಾಹಿತಿ ಕೊಡುವಾಗ ಆ ಮಾಹಿತಿಯಲ್ಲಿ ಲೋಪ ಸರ್ಕಾರದಿದ್ರೆ ಅದು ತಿದ್ದುಪಡಿ ಮಾಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಕ್ ಅಲ್ಲೇ ಯೋಚನೆ ಮಾಡಿ. ಅಧಿಕಾರಿಗಳಿಗೆ ಬುದ್ಧಿ ಹೇಳಿ, ಇಷ್ಟು ಖಾಲಿ ಇದ್ರು ಯಾಕೆ ಸುಮ್ಮನೆ ಕೂತಿದ್ದೀರಾ, ಯಾಕೆ ನನ್ ಗಮನಕ್ಕೆ ತರಲಿಲ್ಲ ಅಂತ ಹೇಳಿ ಇಷ್ಟೊತ್ತು ನಾನು ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಮತ್ತು ನಿಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನ ಆಮ್ ಆದ್ಮಿ ಪಾರ್ಟಿಯಿಂದ ಕೊಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.